TV20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೆತ್ತ ಮಗುವನ್ನು ಬಿಟ್ಟು ತಾಯಿಯೊಬ್ಬಳು ಪರಾರಿಯಾಗಿದ್ದು, ಸದ್ಯ ಮಗು ಸಾವನ್ನಪ್ಪಿದ್ದು ಪಾಪಿ ತಾಯಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಡಿಸೆಂಬರ್ 8ರಂದು ಬೈಲಹೊಂಗಲ ಮೂಲದ ಬೇಬಿ ಜಾನ್ ಎಂಬ ಮಹಿಳೆ ತುರ್ತು ಪರಿಸ್ಥಿತಿಯಲ್ಲಿ ಪ್ರಸೂತಿಗೆಂದು ದಾಖಲಾಗಿದ್ದು, ಮಹಿಳೆ ಬಳಿ ಯಾವುದೇ ಗುರುತಿನ ಚೀಟಿಯಾಗಲಿ ದಾಖಲೆಯಾಗಲಿ ಇರಲಿಲ್ಲ. ತಾನು 6 ತಿಂಗಳ ಗರ್ಭಿಣಿಯಾಗಿದ್ದು ಕಾಲು ಜಾರಿ ಬಿದ್ದಿದ್ದೇನೆ, ಹೊಟ್ಟೆ ನೋಯ್ತಾದೆ ಎಂದಾಗ ಮಾನವೀಯತೆಯ ದೃಷ್ಟಿಯಿಂದ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಪ್ರಸೂತಿಯನ್ನ ಮಾಡಲಾಗಿತ್ತು. ಆದರೆ ಹುಟ್ಟಿದ ಮಗು ಕೇವಲ 750 ಕಿಲೋ ತೂಕವನ್ನ ಹೊಂದಿದ್ದು ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಇತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನ ವೆಂಟಿಲೇಟರ್ ಮೇಲೆ ಇಡಲಾಗಿತ್ತು. ಆದರೆ ಬೇಬಿ ಜಾನ್ ತನ್ನ ಅತ್ತಿಯೊಂದಿಗೆ ಮಗುವನ್ನು ಬಿಟ್ಟು ಪರಾರಿಯಾಗಿದ್ದು, ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇತ್ತ ಮಗುವಿನ ತಾಯಿ ಪರಾರಿ ಆಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಎಪಿಎಂಸಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಇಷ್ಟರಲ್ಲಿ ಇನ್ನೊಂದು ಘಟನೆ ನಡೆಯಿತು. ಅದೇನಪ್ಪಾ ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ತೀರಿ ಹೋಗಿದೆ. ಈ ಕುರಿತು ಬೆಳಗಾವಿ ಬಿಮ್ಸ್ನ ಆರ್ಎಂಒ ಡಾಕ್ಟರ್ ಸರೋಜ್ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ನಾನು ಡಾಕ್ಟರ್ ಸರೋಜ್ ಅಂತ ಆರ್ಎಂಒ ಬಿಮ್ಸಿಂದ. ನಮ್ಮಲ್ಲಿ 8ನೇ ತಾರೀಕು ಸಾಯಂಕಾಲ 8 ಗಂಟೆ 12 ನಿಮಿಷಕ್ಕೆ ಬಿಬಿ ಜಾನ್ ಸದ್ದಾಮ್ ಹುಸೇನ್ ಸೈಯದ್ ಅಂತ ಒಬ್ಬಳು 28 ವರ್ಷದವಳು ಅತ್ತೆ ಜೊತೆ ಬಂದು 3ನೇ ಗರ್ಭಿಣಿ, 6.5 ತಿಂಗಳು ಪ್ರೆಗ್ನೆಂಟ್ ಇದ್ಲು. ಎಲ್ಲೋ ಬಿದ್ದಿದ್ದೆ ನಾನು ಅಂತ ಹೇಳಿಬಿಟ್ಟು ಬಂದಿದ್ಲು ನಮ್ಮ ಬಿಮ್ಸ್ ಆಸ್ಪತ್ರೆ ಲೇಬರ್ ರೂಮಿಗೆ. ಅವಳನ್ನ ಅಡ್ಮಿಟ್ ಮಾಡಿ ಒಂದು 9 ಗಂಟೆ ಅಷ್ಟೊತ್ತಿಗಂದರೆ ಅವಳು ಒಂದು ಹೆಣ್ಮಗು 735 ಗ್ರಾಮ್ ಇದ್ದಂಥ ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗು ಹುಟ್ಟತಾನೆ ಉಸಿರಾಡಕ್ಕೆ ತುಂಬ ಕಷ್ಟಪಟ್ಟಿತ್ತು. ಉಸಿರಾಡ್ತಿರ್ಲಿಲ್ಲ ಸರಿಯಾಗಿ, ಸ್ವಲ್ಪ ಉಸಿರಾಡ್ತಾ ಇತ್ತು. ಅದನ್ನು ಇಮಿಡಿಯೇಟ್ಲಿ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಿ ವೆಂಟಿಲೇಟರ್ ಮೇಲೆ ಹಾಕಿದ್ರು. ಟ್ರೀಟ್ಮೆಂಟ್ ಎಲ್ಲ ರೀತಿಯಿಂದನೂ ಕೊಡ್ತಾಯಿದ್ರು. 9ನೇ ತಾರೀಕು ರಾತ್ರಿ ನಂತರ ಅವಳು ತಾಯಿ ಅತ್ತೆ ಜೊತೆ ಹೋಗ್ಬಿಟ್ಟಿದ್ದಾಳೆ. ಮಗು 10ನೇ ತಾರೀಕು ಸಾಯಂಕಾಲ 10 ಗಂಟೆಗೆ, ರಾತ್ರಿ 10 ಗಂಟೆಗೆ ಮರಣ ಹೊಂದಿದೆ. ಅದು ವೆಂಟಿಲೇಟರ್ ಮೇಲೆ ಇತ್ತು, ತುಂಬ ಕ್ರಿಟಿಕಲ್ ಆಗಿ ಇತ್ತು. ಅವರು ಬೈಲಹೊಂಗಲದಿಂದ ರೆಫರ್ ಆಗಿದ್ದರು. ಬೈಲಹೊಂಗಲ ಅವಳ ಹತ್ರ ಯಾವುದೇ ರೀತಿ ಕಾರ್ಡ್ಗಳು ಇರಲಿಲ್ಲ. ಅದಕ್ಕಾಗಿ ನಾವು ಅವ್ರ ಅತ್ತೆದು ಏನೂ ಇರಲಿಲ್ಲ, ಕಾರ್ಡ್ ಏನೂ ಇರಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ನಾವು ಅವಳಿಗೆ ಸೇವೆ ಕೊಡಬೇಕಾಗಿತ್ತು. ಹಾಗಾಗಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ವಿ. ತುಂಬ ನೋವಿನಲ್ಲಿ ಕೂಡ ಇದ್ಲು ಅವಳು. ಅದನ್ನು ರೆಫರ್ ಮಾಡಿದ್ದು ಬೈಲಹೊಂಗಲ್ ಜನರಲ್ ಹಾಸ್ಪಿಟ್ಲಿಂದ 108 ರೆಫರ್ ಮಾಡಿದರು. ಮಗು ತುಂಬ ಚಿಕ್ಕದಾಗಿದ್ದು ಉಸಿರಾಟದ ತೊಂದರೆ, ಹುಟ್ಟಿದಾಗಲೇ ಉಸಿರಾಟದ ತೊಂದರೆ ಇತ್ತು. ಆಮೇಲೆ ಡಯಾಗ್ನೋಸಿಸ್ ಮಗುವಿನ ಡೆತ್ ಬಗ್ಗೆ ನೋಡಿದಾಗ ಲಂಗ್ಸಲ್ಲೆಲ್ಲ ಬ್ಲೀಡಿಂಗು, DIC, ಸೆಪ್ಟಿಸಿಮಿಯಾ ಎಲ್ಲ ಇತ್ತು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾರ್ಚುರಿಗೆ ಶಿಫ್ಟ್ ಮಾಡಿದ್ವಿ ನಾವು. ಕಂಪ್ಲೇಂಟ್ ಆಗಿದೆ. ಪೊಲೀಸರಿಗೆ ನಾವು ಕೊಟ್ಟಿದ್ದೀವಿ, ಅವರು ಮುಂದಿಂದು ಕೈಗೊಳ್ತಾರೆ. ಪ್ರಕರಣದ ಜಾಡು ಹಿಡಿದು ತನಿಖೆ ಕೈಗೊಂಡ ಎಪಿಎಂಸಿ ಪೊಲೀಸರ ತಂಡ ಕೊನೆಗೂ ಬೈಲಹೊಂಗಲದ ಇಂದಿರಾನಗರದಲ್ಲಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನವಜಾತ ಶಿಶುವನ್ನ ತೊರೆದು ಹೋಗಿದ್ದ ಬೇಬಿ ಜಾನ್ ಸದ್ದಾಮ್ ಹುಸೇನ್ ಸೈಯದ್ ಎಂಬ ಮಹಿಳೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನಿಖೆ ವೇಳೆ ಬೇಬಿ ಜಾನ್ಗೆ ಈಗಾಗಲೇ 3 ಮಕ್ಕಳಿದ್ದು ಪತಿ ಬೇರೆ ಊರಲ್ಲಿ ಕೂಲಿ ಕೆಲಸ ಮಾಡ್ತಾನೆ. ಅಂಥದ್ರಲ್ಲಿ ಇಂತಹ ಶಿಶು ಬೇಡ ಅಂತ ತೊರೆದು ಹೋಗಿರೋದು ಬೆಳಕಿಗೆ ಬಂದಿದೆ. ಈಗ ಬೇಬಿ ಜಾನ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.